ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಿಂದ ಹೋಗ್ತಕ್ಕಂತ ಒಂದು ದೊಡ್ಡ ತಪ್ಪು ಸಂದೇಶ ಅಂತ ನಾನು ಕೂಡ ಭಾವಿಸ್ತೇನೆ. ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು, ತಾವೆಲ್ಲ ಆಚರಣೆಗೆ ಸಹಕರಿಸಬೇಕು. ನಮ್ಮ ಕಳಕಳೆಯ ಮನವಿ ಇದೆ, ಆಡಳಿತದ ಕಳಕಳೆಯ ಮನವಿ ಇದೆ. ನೋಡಿ, ಪ್ರತಿ ಗ್ರಾಮ ಪಂಚಾಯತಿಯಿಂದ ಬೆಳಗ್ಗೆ 6 ಗಂಟೆಗೆ ಎದ್ದು 6 ಗಂಟೆಯಿಂದ ಉತ್ಸವವನ್ನ ಮಾಡಿಕೊಂಡು ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಪಾಪ ಅನೇಕರು ಈ ಒಂದು ಉತ್ಸವದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಸಹಕರಿಸಿ. ದಯವಿಟ್ಟು ಜನ ಸರ್ಕಾರದ ಆಶಯ ದಯವಿಟ್ಟು ಮನವಿ ಮಾಡ್ತೀನಿ. ದಯವಿಟ್ಟು ಮಹನೀಯರಿಗೆ ಅಗೌರವವನ್ನು ನಾವು ಕೊಡೋದು ಬೇಡ. ಇದು ಕಾರ್ಯಕ್ರಮದ ವೇದಿಕೆ. ಅವರ ಜಯಂತ್ಯೋತ್ಸವಕ್ಕೆ ಅವ್ರಿಗೆ ಗೌರವ ಕೊಡಬೇಕಾದಂತ ಸಂದರ್ಭ. ದಯವಿಟ್ಟು ವಿಶೇಷವಾಗಿ ಯುವಕರು ತಾವೆಲ್ಲ ಸಹಕರಿಸಬೇಕು. ಏನೇ ಸಮಸ್ಯೆಗಳಿದ್ರು ಕೂಡ ಹೊರಗಡೆ ಅದನ್ನ ಮಾತನಾಡುವಂತ. ಈಗ ದಯವಿಟ್ಟು ತಾವು ಸರ್ಕಾರದ ಆಚರಣೆ ಏನಿದೆ ಅದು ಕೆಲಸ ಮಾಡಬೇಕು. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ನಾಡಪ್ರಭು ಕೆಂಪೇಗೌಡ ಜಯಂತಿ ಕನ್ನಡಿಗರೆಲ್ಲರೂ ಒಗ್ಗಟ್ಟಿನ ಸಂದೇಶ ಸಾರಬೇಕಾದ ಒಂದು ಸರ್ಕಾರಿ ಕಾರ್ಯಕ್ರಮ. ಆದರೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಆಚರಣೆ ರಾಜಕೀಯ ಚರ್ಚೆಗೂ ವಿವಾದಕ್ಕೂ ಕಾರಣವಾಗಿದೆ. ಜಿಲ್ಲೆಯ ಕನ್ನಡ ಭವನದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಸಿಬ್ಬಂದಿ, ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಸೇರಿದಂತೆ ಅನೇಕ ಗಣ್ಯರಿಗೆ ಆಹ್ವಾನ ನೀಡಲಾಗಿತ್ತು. ಎಲ್ಲರೂ ಸೇರಿ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಿಸಬೇಕಿದ್ದ ವೇದಿಕೆಯಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೆದವು. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಗಮಿಸುತ್ತಿದ್ದಂತೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ವೇದಿಕೆಯಲ್ಲಿ ಕುಳಿತಿದ್ದ ಸಮಯದಲ್ಲಿಯೂ ಕೆಲವರಿಂದ ಘೋಷಣೆಗಳು ಕೇಳಿ ಬಂದವು ಎಂಬ ಮಾತುಗಳು ಕೇಳಿಬರ್ತಿವೆ. ಸುಮಾರು 2 ಗಂಟೆಗಳ ಕಾಲ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಸಹನೆ ಕಾಪಾಡಿಕೊಂಡರು ಎಂದು ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ. ಇನ್ನೊಂದೆಡೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುವ ವೇಳೆ ಪ್ರದೀಪ್ ಈಶ್ವರ್ ಅವರ ಹೆಸರು ಪ್ರಸ್ತಾಪವಾಗುತ್ತಿದ್ದಂತೆಯೇ ಸಭಾಂಗಣದಲ್ಲಿ ಜೋರಾದ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಳಿಕ ಪ್ರದೀಪ್ ಈಶ್ವರ್ ಮಾತನಾಡಲು ಎದ್ದಾಗ ಮತ್ತೆ ಕೆಲವರು ವಿರೋಧ ವ್ಯಕ್ತಪಡಿಸಿದ ಘಟನೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಯಿತು. ಆದರೆ ಇಲ್ಲಿ ಮೂಡುವ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇದೊಂದು ಸರ್ಕಾರಿ ಕಾರ್ಯಕ್ರಮ, ನಾಡಪ್ರಭು ಕೆಂಪೇಗೌಡರ ಜಯಂತಿ. ಈ ಕಾರ್ಯಕ್ರಮಕ್ಕೆ ಆ ಕ್ಷೇತ್ರದ ಶಾಸಕರು ಆಗಮಿಸೋದು ತಪ್ಪಾ? ಜನರಿಂದ ಆಯ್ಕೆಯಾದ ಒಬ್ಬ ಶಾಸಕರಿಗೆ ಸರ್ಕಾರಿ ವೇದಿಕೆಯಲ್ಲಿ ಸ್ಥಾನ ಇರೋದು ಸಹಜ ಅಲ್ವೇ? ಅಥವಾ ರಾಜಕೀಯ ಭಿನ್ನಾಭಿಪ್ರಾಯಗಳು ಸರ್ಕಾರಿ ಕಾರ್ಯಕ್ರಮಗಳ ಮೇಲೂ ಪರಿಣಾಮ ಬೀರ್ತಿವೆಯೇ? ಕೆಂಪೇಗೌಡರು ಕಟ್ಟಿದ ನಾಡು ಎಲ್ರಿಗೂ ಸೇರಿತು. ಜಾತಿ, ಧರ್ಮ, ಪಕ್ಷ ಎಂದೇ ಎಲ್ಲರನ್ನ ಒಗ್ಗೂಡಿಸುವ ಸಂದೇಶವೇ ಅವರ ಜೀವನದ ಸಾರ. ಅಂತಹ ಮಹನೀಯರ ಜಯಂತಿಯಲ್ಲಿ ಭಿನ್ನಾಭಿಪ್ರಾಯಗಳು ಘರ್ಷಣೆಯ ರೂಪ ಪಡೆಯೋದು ಎಷ್ಟು ಸೂಕ್ತ ಎಂಬ ಪ್ರಶ್ನೆ ಜನರಲ್ಲೂ ಮೂಡಿದೆ. ಇದೇ ವೇಳೆ ಕೆಲವರು ಇತ್ತೀಚೆಗೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರದೀಪ್ ಈಶ್ವರ್ ನೀಡಿದ್ದ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ವಾತಾವರಣ ನಿರ್ಮಾಣವಾಯಿತೆ ಎಂಬ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮತ್ತೊಂದೆಡೆ ರಾಜಕೀಯ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಬೇರೆ ವೇದಿಕೆಯಲ್ಲಿ ವ್ಯಕ್ತಪಡಿಸಬಹುದಿತ್ತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂತಹ ವಾತಾವರಣ ನಿರ್ಮಾಣವಾಗಬಾರದಿತ್ತು ಎಂಬ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆ. ಒಬ್ಬರ ಪರ ಇನ್ನೊಬ್ಬರ ವಿರುದ್ಧ ಅನ್ನೋದಕ್ಕಿಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವ ಮುಖ್ಯ. ಇಂತಹ ಘಟನೆಗಳು ಜಿಲ್ಲೆಯ ಬಗ್ಗೆ ತಪ್ಪು ಸಂದೇಶ ರವಾನಿಸಬಾರದು. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ವಿವಿಧ ಜಾತಿ, ಧರ್ಮ, ಪಕ್ಷಗಳವರಾಗಿದ್ದರೂ ಒಟ್ಟಾಗಿ ಬದುಕುತ್ತಿದ್ದಾರೆ. ಈ ರೀತಿಯ ಘಟನೆಗಳು ಸಮಾಜದಲ್ಲಿ ಅನಗತ್ಯ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗದಂತೆ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಅಗತ್ಯ. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇನೆ. ಮೊದಲನೇ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಸಮುದಾಯದ ಹೆಮ್ಮೆಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇವರಿಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ರು. ಬಂದಿದ್ದು ಮಾತ್ರ ಅಲ್ಲ, ನಾನು ಮನವಿ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಳೆದ 20 ವರ್ಷದಿಂದ ಕೂಡ ಯಲಹಂಕದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಸ್ಥಳ ಕೊಟ್ಟಿಲ್ಲ. ನೀವು ಸರ್ಕಾರದಲ್ಲಿ ಉಚಿತವಾಗುವ 10% ಎಲ್ಲ ಸಮುದಾಯಗಳಿಗೆ ಶೇಕಡ
ಕೇವಲ 10% ಅಲ್ಲಿ ಏನು ಮಾರ್ಕೆಟ್ ಬೆಲೆ ಇದೆ ಅದರಲ್ಲಿ ಕೊಟ್ಟಿದ್ದಾರೆ. ಈ ಸಮುದಾಯ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ಯಲಹಂಕದಲ್ಲಿ ಕೊಟ್ಟಿಲ್ಲ. ನೀವು ವೇದಿಕೆಯಲ್ಲಿ ಕೂಡ ಘೋಷಣೆ ಮಾಡಬೇಕು ಅಂತೇಳಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಲಹಂಕದಲ್ಲಿ ಒಕ್ಕಲಿಗ ಸಂಘಕ್ಕೆ ಕೇವಲ 10% ಅಷ್ಟೇ ಕೊಡುವಂತದ್ದು ಮಾರ್ಕೆಟ್ ಬೆಲೆ, ಆ ಒಂದು ಜಾಗವನ್ನ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ, ಘೋಷಣೆ ಕೂಡ ಮಾಡಿದ್ದಾರೆ. ಎರಡನೇ ಬೇಡಿಕೆ ಅವರಿಗೆ ಎತ್ತಿನ ಹೊಳೆ ಯೋಜನೆಯನ್ನ ಈ ಭಾಗದ ರೈತರಿಗೋಸ್ಕರ ಕೃಷಿಗೆ ಬೇಕಾಗಿರುವಂತ ನೀರು ಇದನ್ನು ಕೂಡ ನಿಮ್ಗಿರ್ತಕ್ಕಂಥ ಈ ಅವಧಿಯ 2 ವರ್ಷಗಳು ಏನಿದೆ ಇದ್ರ ಒಳಗಡೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ. ಬಂಧುಗಳೇ, ಮತ್ತು ಇಲ್ಲಿ ಸಭೆ ಕಾರ್ಯಕ್ರಮ ಬಹಳ ಹೊತ್ತಿನಿಂದ ಆಗಿದೆ. ನಾನು ಹೆಚ್ಚೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು 516 ವರ್ಷಗಳಾದ್ರೂ ಕೂಡ ಹೌದಪ್ಪ 517 516 ಆಗೋಗಿದೆ. 517 ವರ್ಷಗಳಾದ್ರೂ ಕೂಡ ನಾವಿವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇಷ್ಟು ಅರ್ಥಪೂರ್ಣವಾಗಿ ಹೀಗೆ ಎಲ್ಲ ಪ್ರದೇಶಗಳು ಕೂಡ ಅವರ ಆಳ್ವಿಕೆಯಲ್ಲಿತ್ತು. ಅವತ್ತು ನೋಡಿ ನದಿ ಜೀವ ನದಿನೇ ಇಲ್ದಿರ ಇರುವಂತಹ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು, ಅದು ಕೂಡ ಸ್ವಾರಸ್ಯ ಯಾಕೆ ಬೆಂಗಳೂರನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಅಂತ. ಒಂದು ಮೊಲ ಏನನ್ನ ಅಂಟಿಸುವ ಹೋಗುತ್ತೆ ಅಂತಂದ್ರೆ, ನಾಯಿಯನ್ನ ಕಚ್ಚುವ ನಾಯಿ ಬಂದ್ರೆ ಎದುರುಗಡೆ ಆ ನಾಯಿಯನ್ನ ಅಟ್ಸ್ಕೊಂಡು ಹೋಗ್ತದೆ ಮೊಲ. ಅದನ್ನ ನೋಡಿ ನಾಡಪ್ರಭು ಕೆಂಪೇಗೌಡರು ತಿಳ್ಕೊಂಡ್ರು, ಇದು ವೀರರು ಇರಬೇಕಾಗಿರುವಂತಹ ಸ್ಥಳ, ಇದು ವೀರರ ಸ್ಥಳ, ಇಲ್ಲೇ ನಾನು ರಾಜ್ಯವನ್ನ ಕಟ್ಟಬೇಕು, ನಾಡನ್ನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರು. ಇವತ್ತು ಬೆಂಗಳೂರು ನಮ್ಮ ರಾಜ್ಯಕ್ಕೆ ಮಾತ್ರ ಒಂದು ಕ್ಯಾಪಿಟಲ್ ಅಲ್ಲ, ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಬೇಕಾಗಿದೆ. ಇವತ್ತು ಬೆಂಗಳೂರು ಜಾಗತಿಕ ನಗರ ಆಗಿದೆ. ಬೆಂಗಳೂರು ಕೋಟ್ಯಾಂತರ ಜನರ ಬದುಕನ್ನು ಕಟ್ಟಿಕೊಡುವಂತ ಕೆಲಸ ನಾಡಪ್ರಭು ಕೆಂಪೇಗೌಡರ ಕಲ್ಪನೆಯಿಂದ, ಅವರ ಆಡಳಿತದ ನೀತಿಯಿಂದ ಆಗಿದೆ. 30-40 ಲಕ್ಷ ಜನ ಐಟಿಯಲ್ಲಿ ನೇರವಾಗಿ ಇವತ್ತು ಯುವಕರು ಉದ್ಯೋಗ ಸಿಕ್ಕಿದೆ. ಅವರೇನು ಬರೀ ನಮ್ಮ ಇದ್ದೇವೆ, ಅವರನ್ನು ಇವತ್ತು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಯಾಕೆ? ಈ ದೇಶದಲ್ಲಿ ಅನೇಕ ರಾಜರನ್ನು ನೋಡಿದ್ದೀವಿ, ದೊಡ್ಡ ದೊಡ್ಡ ಮಹಾರಾಜರನ್ನು ನೋಡಿದ್ದೀವಿ, ಅವರ ವೈಭವವನ್ನು ನೋಡಿದ್ದೀವಿ, ಅವರ ಸಾಮ್ರಾಜ್ಯಗಳನ್ನ ನೋಡಿದ್ದೀವಿ. ಆದ್ರೆ ಅವರ ಜಯಂತಿಯನ್ನ ಯಾರು ಕೂಡ ಹೆಚ್ಚಾಗಿ ಮಾಡ್ತಾ ಇಲ್ಲ. ಆದ್ರೆ ನಾಡಪ್ರಭು ಕೆಂಪೇಗೌಡರು ಸಾಮಂತರಾಜರಾದ್ರೂ ಕೂಡ ಅವರ ಜಯಂತಿಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರೆಂದೂ ಕೂಡ ದರ್ಪದ ಆಡಳಿತ ಮಾಡಲಿಲ್ಲ, ಅವರೆಂದೂ ಕೂಡ ಅಹಂಕಾರದಿಂದ ನಡೆಸಲಿಲ್ಲ. ಅವರು ಪ್ರೀತಿಯಿಂದ ವಿಶ್ವಾಸದಿಂದ ಆದರ್ಶವನ್ನು ಇಟ್ಕೊಂಡು ಸಮ 5 ಶತಮಾನಗಳ ಹಿಂದೆ ಮಾಡಿದ್ರು. ಅಮೆರಿಕ ಹೇಳುತ್ತೆ ನಾವು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಅಂತ, 300 ವರ್ಷಗಳಿಗೂ ಹೆಚ್ಚಾಗಿದೆ ನಮ್ಮ ಪ್ರಜಾಪ್ರಭುತ್ವ ಬಂದು, ಓಲ್ಡೆಸ್ಟ್ ಡೆಮಾಕ್ರಸಿ ಅಂತ ಹೇಳುತ್ತೆ. ಆದ್ರೆ ಡೆಮಾಕ್ರಸಿನೇ ಇಲ್ದಿದ್ದಂತ ಕಾಲಘಟ್ಟದಲ್ಲಿ ಸಮಾನತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅರಿವನ್ನು ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಅಕ್ಷರ ಸಹ ಆಡಳಿತದ ಕೆಲಸ ಮಾಡಿದ್ರು. 54 ಪೇಟೆ ಹೇಳ್ತೇವೆ, 54 ಪೇಟೆಯಲ್ಲಿ ಯಾವ್ದಾದ್ರು ಒಕ್ಕಲಿಗರಿಗೆ ಪೇಟೆ ಅಂತ ಮಾಡಿದಾರೇನಪ್ಪ? ಮಾಡಿದ್ದೆಲ್ಲ ಇತರೆ ಜಾತಿಯ ಬಲಹೀನ ವರ್ಗಗಳಿಗೆ ಮಾಡಿದ್ರೆ. ಹೊತ್ತು ಅರಳಿಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ತಿಗಡರಪೇಟೆ,
ಇದೆಲ್ಲ ಕೂಡ ಇತರೆ ಸಮುದಾಯದ ನಗರ ಪೇಟೆ ಇದೆಲ್ಲ ಕೂಡ ಸಣ್ಣ ಸಣ್ಣ ಸಮುದಾಯಗಳು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಬಲಹೀನ ವರ್ಗಗಳು, ಇವರಿಗೆ ಶಕ್ತಿಯನ್ನ, ಆರ್ಥಿಕ ಶಕ್ತಿಯನ್ನ, ಆರ್ಥಿಕ ಚೈತನ್ಯವನ್ನ ಅವತ್ತೇ ಕೊಡುವಂತ ಕೆಲಸ ನಮ್ಮ ಹೆಮ್ಮೆಯ ಕೆಂಪೇಗೌಡರು ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಕೂಡ ಅಭಿಮಾನದಿಂದ. ಕೊನೆಯಲ್ಲಿ ನಮ್ಮದೊಂದು ಮನವಿ. ನಾಡಪ್ರಭು ಕೆಂಪೇಗೌಡರು ನಮ್ಗೆ ಬಿಟ್ಟು ಹೋದ ಸಂದೇಶ ಒಗ್ಗಟ್ಟು, ಸಹಬಾಳ್ವೆ ಮತ್ತು ಸಾಮರಸ್ಯ. ಆ ಆದರ್ಶಗಳನ್ನ ಉಳಿಸೋಣ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ರಾಜಕೀಯ ವೇದಿಕೆಯಲ್ಲೇ ಇಡೋಣ. ಸರ್ಕಾರಿ ಕಾರ್ಯಕ್ರಮಗಳ ಗೌರವವನ್ನ ಕಾಪಾಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರು ಮತ್ತಷ್ಟು ಎತ್ತರಕ್ಕೆ ಹೋಗುವಂತೆ ಎಲ್ಲರೂ ಶಾಂತಿ ಮತ್ತು ಸಹನೆಯಿಂದ ನಡೆದುಕೊಳ್ಳೋಣ. ಇದು ಸುಮನ್ ಟಿವಿ ಕನ್ನಡ.